ಅಮ್ಮ ಏನಮ್ಮ ಭಾರಿ ಖುಷಿ ಗೊತ್ತಾಗ್ತಿದೆ. ಏನು ಹೇಳ್ಬೇಕಲ್ಲ ಅದಕ್ಕೆ ಏನು ಹೇಳ್ಬೇಕು ಅದೇ ರವಿಗೆ ಮದುವೆ ಮಾಡೋದಂತ ಹೆಣ್ ಸಿಕ್ತ ಯಾವ ಊರಲ್ಲಿ ಹೇಳಿದಾರೆ ನೋಡ್ಕೊಬರಕ್ಕೆ ಅದೇ ಯಾಕಂದ್ರೆ ಲಕ್ಷ್ಮಿ ಅದೇ ರವಿಗೆ ಎಂತ ಹೇಳ್ಬೇಕು ಹೇಳಿಗ ಎಂತ ಏನತ್ತೆ ಅಚ್ಚುಕಟ್ಟಾಗಿ ಗಿರ್ಜನ ಅವನು ನೋಡ್ಕೊಂಡ್ರೆ ಸಾಕು ಇನ್ನೇನು ಏನಾನ ಆಸ್ತಿ ಬದ್ಕಟ ಎಲ್ಲ ಅದಲ್ಲ ಏನೀಗ ಗಿರ್ಜಾ ಏನು ಚತುರ್ಧಾರೆ ಮದುವೆ ಮಾಡ್ಕೊಡ್ಬೇಕು ಆಸ್ತಿ ಪಾಸ್ತಿ ಜೋರಾಗಿ ಕೊಡ್ಬೇಕು ವರದಕ್ಷಿಣೆ ಕೊಡ್ಬೇಕು ಉಪಚಾರ ಮಾಡ್ಬೇಕು ಅಂತ ಕೇಳಲ್ಲ ಎಡ್ನ ನೀರಿದ್ದು ದೇವಸ್ಥಾನ ಕಟ್ಸಿದ್ರೆ ಸಾಕು ಮದುವೆ ಮಾಡ್ಕೊತಾಳೆ. ಯಾರಮ್ಮ ಯಾವ ಊರಲ್ಲಿ ನಮ್ಮೂರಲ್ಲೋ ಬೇರೆ ಊರಲ್ಲೋ ನಮಗೂ ಹೇಳಿಲ್ಲ ಯಾವಾಗಮ್ಮ ಇದನ್ನ ನಿಶ್ಚಯ ಮಾಡ್ಕೊಂಡೆ ನೀನು. ಇಲ್ಲ ಆಮೇಲೆ ಇರ್ಲಿ ನಮಗೆ ಮನೆಗೆ ಬಂದಿತ್ತಲ್ಲ ಸೀತಾ ಅವನ್ನ ರವಿಗೆ ತಕೊಂಡ್ರೆ ಹೇಗಿದ್ದದು ತಿನ್ಕೊಂಡ್ರೆ ಚೆನ್ನಾಗಿರ್ತದೆ ಅಲ್ವಾ. ಇದೇನಮ್ಮ ಹಿಂಗೆ ಮಾತಾಡ್ತಿದ್ದೆ ನೀನು ಅವ್ರ ಮನೇಲಿ ಕೇಳಿದ್ಯಾ ಹೋಗ್ಲಿ ಹೆಣ್ಣು ಮನೆಗೆ ಬಂದಿತ್ತು ಅದಕ್ಕೆ ಮದುವೆನೇ ಮಾಡ್ಕೊಬಿಡದ ಏನು ಅನ್ಕೊಳಕಿಲ್ಲ ಅವರು. ಇಲ್ಲ ತಕ್ಕೋ ಅವ್ರುವೇ ಮದುವೆ ಮಾಡಾಗ ಅವ್ರೇನೋ ದೊಡ್ಡವ್ರ ಮನೆ ಇರಬೇಕು ಶ್ರೀಮಂತರ ಮನೆ ಇರಬೇಕು ಅಂತೇನು ಕೇಳ್ತಿಲ್ಲ ಕೂಲಿ ಮಾಡೋರು ಕಂಬಳ ಮಾಡೋರು ಅದು ಸಾಕು ಅಚ್ಚುಕಟ್ಟಂಗೆ ಓಡ್ಕೊಳ್ಳೋರು ಆದರೆ ಸಾಕು ಮದುವೆ ಮಾಡ್ತೀವಿ ಅಂತ ಅವರು ಅನ್ಕೊಂಡಿರೋದು. ಅದಕ್ಕೆ ಏನು ಕೂಲಿ ಕಂಬಳ ಯಾಕೆ ಅಚ್ಚುಕಟ್ಟಾಗಿ ಅವನೆಲ್ಲ ರವಿ ಒಳ್ಳೆ ಹೆಣ್ಣು ಬೇರೆಯ ಒಳ್ಳೆ ಬಾಳಟ ಬದುಕಡೆ ಎಲ್ಲ ಚೆನ್ನಾಗಿ ನೋಡ್ಕೊಬೋಯ್ತದೆ. ಆಮೇಲೆ ಓದೋ ಸುಮಾರಾಗಿ ಸೈನ್ ಗಿನ್ ಮಾಡೋಕ್ಕೆಲ್ಲ ಬರ್ತದೆ ಓದಕ್ಕೆ ಬರೋಕ್ಕೆಲ್ಲ ಬರ್ತದೆ ರವಿಗೂ ಸರಿ ಆಯ್ತದೆ ಅಚ್ಚುಕಟ್ಟಾಗಿ ಮನೆಗೆ ಮನೆಯಲ್ಲಿ ಬಯಸ್ಕೊ ಹೋಯ್ತಾಳೆ ಹೆಂಗಿದದು. ರವಿ ಏನಂದ ಅದಕ್ಕೆ ಆಮೇಲೆ ಅತ್ತೆ ಏನಂತು ಅಯ್ಯೋ ಸೀತಾ ಅಂತ ಹೇಳಿವ್ನಿ ಅದು ಇದು ಏನು ಹೇಳಿಲ್ಲ ಇನ್ನೇನು ರವಿಗೆ ಏನೋ ತೋರಿಸಿದ್ದೇನೆ ಮದುವೆ ಆಗಬೇಕು ಅಂತ ಹೇಳಿದ್ನಿ ಅವನು ಹ್ಞೂ ಅಂದವನೇ ಆಯ್ಕಿಲ್ಲ ಅಂತ ಅಟ್ಟ ಮಾಡ್ಕೊಂಡು ಕೂತಿದ್ದ ಏನನ್ನು ಹೇಳಿ ಒಪ್ಪಿಸಿವ್ನಿ ಅವನು ಹ್ಞೂ ಅಂದವನೇ ಇನ್ನು ಏನೂ ಇಲ್ಲ ಏನು ಅಚ್ಚುಕಟ್ಟಾಗಿದ್ದ ಧನುರ್ಮಾಸ ಮುಗಿದ ಮೇಲೆ ಹೆಣ್ಣು ಪಣ್ಣು ನೋಡ್ಬಿಟ್ಟು ಶಾಸ್ತ್ರ ಮುಗಿಸ್ಬಿಟ್ಟು ಮದುವೆ ಮಾಡ್ಕೊಬಿಡದ. ಸರಿ ಕಣತೆ ಒಳ್ಳೆದೆಯಾ ನೀವು ಸೀತಾ ಅವ್ರ ಮನೆಯವ್ರಿಗೆ ತಿಳಿಸ್ಬೇಕಾಯ್ತು ಒಂದ್ಸಲಿ ಅವ್ರಿಗೆ ತಿಳಿಸಕೈತೆ ತಕೋ ತಿಳಿಸ್ತೀನಿ ಹೋಗ್ಬಿಟ್ಟು ನನ್ನ ಮಗಳೆಲ್ಲ ಮಾಲ ಮತ್ತೆ ಅದೇನು ನಾನೇ ಟೀ ಕಾಯಿಸ್ಕೊಬತ್ತೀನಿ ಎಲ್ಲರೂ ಕುಡೀರಿ ಅಂದ್ಬಿಟ್ಟು ಹೋಗವಳೆ ಅದು ಏನು ಕಾಯಿಸ್ತಿದ್ದಾಳೋ ಏನು ಮಾಡ್ತಿದ್ದಾಳೋ ಹೋಗ ಅರ್ಧ ಗಂಟೆ ಇನ್ನೂ ಬರಲೇ ಇಲ್ಲ ಟೀ ಕಾಯಿಸ್ತೀನಿ ಅಂತ ಉಂಕನಮ್ಮ ಯಾರು ಹೋಗ್ಬಾರ್ದಂತೆ ಅವಳೆ ಕಾಯಿಸ್ಕೊ ಬಂದವಳೆ ಅಂತ ಕಣಮ್ಮ. ಓ ಅಷ್ಟಾರು ಮಾಡ್ತಾಳಲ್ಲ ನನ್ನ ಮಗಳು ಅದಕ್ಕೆ ಸಂತೋಷ ಪಡಿ ಎಲ್ಲ ನಿಮ್ಮ ಅಪ್ಪೆಲ್ಲ ಹೋದ ಹೊಸ ಕಟ್ಟಕ್ಕೆ ಹೋಯ್ತು ಬರ್ರಿ ತಾಳು ಅವನಿಗೂ ಹೇಳಕಾಯ್ತದೆ ಅದಕ್ಕೆ ಖುಷಿಯಾಗಿದೆಯಮ್ಮ ಸರಿ ತಕೋ ಏನೋ ಅತ್ತೆಗೂ ಒಂದು ಒಳ್ಳೆ ಹೆಣ್ಣು ಬೇಕು ಈಗ ಒಳ್ಳೆ ಹೆಣ್ಣು ಮುಖ್ಯ ಎಣ್ಣೆ ಕಳಿಸಿರೋದು ಬೇರೆ ಈಗ ಕಷ್ಟ ಅಂತಿದಿ ಅವ್ರ ಮನೆ ಕಡೆ ಹೆಂಗಿದ್ರು ಪರವಾಗಿಲ್ವಾ. ಇಲ್ಲ ದುಡ್ಡು ಕಸಲಿ ಏನು ಹೇಳ್ಕೊಳಂಗೆ ಏನೂ ಇಲ್ಲ ಕಲ ದುಡ್ಡು ಕಸಲಿ ನಿಲ್ವೇ ಇಲ್ಲ ಅನ್ಬೇಕು ಆದರೆ ಗುಣದಲ್ಲಿ ಮಂದಲ್ಲಿ ನೋಡೋಕ್ಕೆ ಅಂದ ಚಂದಲ್ಲಿ ಮಾತ್ರ ಭಾರಿ ಜಾಸ್ತಿನೇ ಕೊಟ್ಬಿಟ್ಟದೆ ದೇವರು. ದುಡ್ಡು ಕಾಸು ಬಿಟ್ಟಾಕಮ್ಮ ಇವತ್ತು ಹೋಯ್ತದೆ ನಾಳೆ ಬರ್ತದೆ ಇನ್ನು ಜನ ಮನೆ ಹೆಂಗೆ ಒಂದಾಡ್ಕ ಕೆನ್ಸ್ಕೊಂಡು ಬಾಳರ ಬದುಕಂಟ ಮಾಡಾರ ಅವ್ರ ಮನೆಯವರೆಲ್ಲ ಹಿಂಗೆ ಏನಾರು ಹೋಗ್ಲಿ ಅತ್ತೆ ಭಾರಿ ಒಳ್ಳೇದು ಒಂದು ಒಳ್ಳೆ ಸೊಸೆ ಆದರೆ ಸರಿ ಕಣಮ್ಮ ಇನ್ನೇನು ಬೇಕು ಕಡೆಗೆ ಅತ್ತೆನೂ ಮಾವನೂ ನೋಡ್ಕೊಂಡು ರವಿನೂ ಕಡೆಗೆ ನೋಡ್ಕೊಂಡ್ರೆ ಇನ್ನೇನಿದ್ದು ಏನೋ ಅತ್ತೇನೋ ಬಂದು ಸೊಸೆ ಜೊತೆಗೆ ಏನು ಜಗ್ಗಿಲ್ಲ ಆಡೋಕ್ಕಿಲ್ಲ ಒಂದು ಕೆಂತ್ಕ ಬಾಳಾಟ ಮಾಡ್ಕೊಂಡು ಹೋಯ್ತದೆ. ನಾವು ನೋಡಿಲ್ವ ಅತ್ತೆನಾ ಅತ್ತೆ ಬುದ್ಧಿ ನಮಗೆ ಗೊತ್ತಿಲ್ವಾ ಏನೋ ಸೀತಾ ನೋಡಿದ್ವಿ ನೋಡಿದ್ವಲ್ಲ ಒಬ್ರ ಜೊತೆಗೆ ಒಂದು ಮಾತಾಡೋಕ್ಕಿಲ್ಲ ಮುಟ್ಟಕ್ಕಿಲ್ಲ ನಾವೇ ಇದ್ವಲ್ಲ ನಮ್ಮ ಜೊತೆಗೆ ಮಾತಾಡ್ತಿದ್ದಿಲ್ಲ ಭಾರಿಯ ತಲೆ ತಗ್ಗಿಸ್ಕೊಂಡು ಮಾತಾಡ್ತದೆ ಎಲ್ಲರ ಜೊತೆಗೂ ಮರ್ಯಾದೆ ಕೊಡ್ತದೆ ಸರಿ ಆಯ್ತದ ಬಿಡು. ಏನು ಬೇರೆ ಮನೆಯವ್ರು ತರಕ್ಕೆ ಹೋದರೆ ಅವರು ಅದು ಇದು ಆಳು ಮುಳು ಕಂಡೀಷನ್ ಹಾಕ್ತಾರೆ ಕಸ ಕಡ್ಡಿ ಅಂದ್ಕೊಂಡು ಎಂಥ ಬಡವ್ರ ಮನೆಯೇ ಹೆಂಗೋ ತಂದು ಬಡವ್ರ ಮನೆ ಹೆಣ್ಣೆ ತಂದು ರವಿಗೆ ಮದುವೆ ಮಾಡ್ಕೊಳಕತ್ತಿದೆ ಅವನು ಇನ್ನೇನೋ ಅದು ಇದು ಅಂದಿಲ್ವಾ. ಅಯ್ಯ ಅವನೇನೋ ಅಂತ ಕೂತಿದ್ದ ಹಂಗೆ ಹಿಂಗೆ ಅಂತ ಅದಕ್ಕೆ ಅವ್ನು ಮಾತು ಯಾರು ಕೇಳೋರು ಸುಮ್ಮನೆ ಏನು ಮಾತಾಡ್ಸಕ್ಕಿಲ್ಲ ಅಂತ ಬಂದ ಸರಿ ಕತೆ ಏನು ಹೇಳು ಆಯ್ತೀನಿ ಅಂತ ಅವನು ಮದುವೆ ಆಗಿ ಆಸೆಗೆ ಅವನೇ ಅರೆ ಆಗೇ ಆಗ್ಬಿಟ್ಟವಲ್ಲ ಏನು ಮದುವೆಯಾಗಿ ಎಲ್ಲವ ಮುರಿದು ಬಿದ್ದೋದ್ವಲ್ಲ ಅದಕ್ಕೆ ಅಯ್ಯೋ ಒಳ್ಳೇದೈತೆ ತಕೊಳ್ಳಿ ಆಗದೆಲ್ಲ ಒಳ್ಳೇದ್ಗೆ ಅಂದ್ಕೊಂಡು ಅಯ್ಯಂಗ ಮಾಡಿದ್ರೆ ಆಯ್ತದೆ. ಏನು ಗಿರ್ಜನವೇ ಇಲ್ಲಿ ಕಂಟನವೇ ಮದುವೆ ಆಗಿಲ್ಲ ನನ್ನ ಮಗನಿಗೆ ಅದೊಂದು ಕಷ್ಟ ಅಂತ ಕೂತಿದ್ಲು ಹೆಂಗ ಅವನು ಒಪ್ಕೊಂಡ ಇವ್ರು ಬತ್ತು ಏನೋ ನಂಬರ್ ಕೊಟ್ಟಿದ್ದಾರಂತಲ್ಲ ನೋಡಿ ಹೋಗಿ ನಂಬರ್ ಎತ್ಕೊಂಡು ಉಳಿ ಕೊಡಿ ಫೋನ್ ಮಾಡ್ಸಕಾಯ್ತದೆ ಫೋನ್ ಮಾಡಿಸ್ಬಿಟ್ಟು ವಿಚಾರ ತಿಳಿಸಕಾಯ್ತದೆ ತಿಳಿಸೋದು ತಕೋ ಎಲ್ಲ ಅವನು ನಿಮ್ಮ ಅಪ್ಪ ನಿನ್ನ ಗಂಡು ಬಂದಿದ್ರೆ ಅವ್ರಿಗೂ ತಿಳಿಸ್ಬಿಟ್ಟಿದ್ರೆ ಸರಿಯಾಗ್ಬಿಡೋದು ಅವನೇ ತಗೊಂಡ ಕಣ್ಣಲ್ಲ ಬರ್ತದೆ ತಕಮ್ಮ ಹೊಸ ಕಟ್ಟ ಕೊಟ್ಟು ತಕೋ ಹೇಳುವಂತೆ. ಪಾರತಿ ಎಲ್ಲೋದ್ಲು ಮತ್ತೆ ಪಾರತಿ ಮನ್ಗೌಡ ಹೆದಳ್ಸನ ಬೇಡ ಬಿಡು ಮನೆ ಕಳ್ಳಿ ಆಮೇಲೆ ಹೆದ್ಮೇಲೆ ಹೇಳಿದ್ರೆ ಆಯ್ತು. ಆಮೇಲೆ ಮಗ ಏನು ಮಾಡ್ತಿದ್ರು ಅವನು ಮನ್ಗವನೆ ಅವನೇ ಮನ್ಗಿಸ್ತೇನೆ ಅಂದ್ಬಿಟ್ಟು ಪಾರತಿಗೆ ಮನೆ ಕಂಡ್ಲು ಅದು ಮನ್ಗದಲ್ಲ ಕೂಸು ಮನೆ ಕಳ್ಳಿ ಉಂಕನತೆ ನೆಲದಲ್ಲೇ ಮನ್ಕೊಂಡವಳೆ ಮತ್ತೆ ಮದ್ಗಿದ್ರೆ ಮಾಡ್ಕೊಡಂಗಿದ್ದಾರೆ ಸುಮಾರಾಗರುವೆ ದೇವಸ್ಥಾನದಲ್ಲರುವೆ ಒಂದು 100-200 ಜನಕ್ಕೆ ಊಟ ಗೀಟ ಮಾಡಿಸಿ ಮೊದಲು ಹೇಳದ ತಕೋ ಮೊದಲು ಮದುವೆ ಮಾಡ್ಕೊಳಕ್ಕೆ ಹೇಳಕ್ಕಾಯ್ತದೆ ಅವ್ರಿಗೆ ಆದರೆ ಮಾಡಲಿ ಆಗಲಿಲ್ಲ ಅಂದ್ರೂ ಮಾಡ್ಕೊಳಕ್ಕಾಯ್ತದೆ ನೀನು ಜಾಸ್ತಿ ಜನ ಏನು ಕರೆಯಕ್ಕೆ ಹೋಗೋದು ಬ್ಯಾಡ್ದು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಳ್ಳೋದ ಅಲ್ವಾ ಸುಮ್ಮನೆ ಏನು ಮಾಡೋಕ್ಕೆ ಯಾಕೆ ಬಾಡಾಟ ಬದುಕಟ ಮಾಡೋಕ್ಕಿಲ್ವಾ ಹಾಗೆ ದೇವಸ್ಥಾನದಲ್ಲಿ ಸುಮಾರು ಮದುವೆ ಆದವರು ಅದೇ ದುಡ್ಡು ಕಾಸೆಲ್ಲ ಉಳ್ಕೊತದೆ ಆಮೇಲೆ ಸುಮ್ಮನೆ ಏನಕ್ಕೆ ಖರ್ಚು ಬೇಡಕತ್ತಿರು ಅಲ್ಲ ಕಣತೆ ಚೇರ್ಮನ್ರು ಮಗ ಊರಲ್ಲಿ 4 ಜನ ಇರ್ತಾರೆ ಹಿರಿಯವ್ರು ಕಿರಿಯವ್ರು ಇರ್ತಾರೆ ದೊಡ್ಡಸ್ತರೆಲ್ಲ ಇರ್ತಾರೆ ಕರ್ದಿ ಮಾಡಿ ಮಾಡೋದು ಬೇಡವಾ ಮನೇಲಿ ಒಂದು ಮದುವೆ ಒಬ್ಬ ಮಗ ಮಗಳು ಮದುವೆನೂ ಆಗೋಯ್ತು ಬೀಬಿಂಗ್ ಅಂದ್ಬಿಟ್ರೆ ಹೊಸಿ ಸುಮಾರಾಗಾರು ಮಾಡೋದು ಬೇಡವತ್ತೆ ನೆಂಟ್ರು ಅಯ್ಯೋ ಕರ್ನಾಟಕ ಹೇಳ್ಕೊಳಕ್ ತಕೋ ಮದ್ಗಿದ್ವೆ ಸುಮಾರಾಗಿ ಮಾಡ್ಕೊಂಡು ಕರ್ಗಿರ್ತಾರೆ ಮಾಡ್ತೀವಲ್ಲ ಅದಕ್ಕೆ ಬೇಕಾದ್ರೆ ಹೇಳ್ಕೊಳಕಾಯ್ತದೆ ಅದಕ್ಕೇನು ಮಾಡೋಕ್ಕೆ ಕರ್ನಾಟಕ ಹೇಳ್ಕೊಳದ ಸುಮ್ಮನೆ ಇದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ತೊಂದರೆ ಇರಲಿ ತಕೋ ಇನ್ನೇನು ಮಾಡೋಕ್ಕತ್ತದ ಹಂಗನ್ಬಿಟ್ಟು ಈಗ ಸುಮ್ಮನೆ ಅದು ಇದು ಖರ್ಚೆಲ್ಲ ಮಾಡೋಕೆ ಹೋದರೆ ಭಾರಿ ಖರ್ಚಾಗೋಯ್ತದೆ
ಆಮೇಲೆ ಎರಡು ಕಡೆಯಿಂದನೂ ಅವ್ರ ಕೈಲಿ ನಾವು ಅಷ್ಟು ಮಾಡಿ ಅನ್ನಕ್ಕೆ ಆಯ್ತಿಲ್ಲ. ಅವ್ರು ಅಷ್ಟು ಬಂಡವಾಳ ಆಗಿಲ್ಲ, ಮನೆಗೆಲ್ಲವ ಸಣ್ಣದು. ಆಮೇಲೆ ಸುಮ್ಮನೆ ಏನು ಮಾಡಕ್ಕೆ ಅವ್ರ ಅಪ್ಪನ ಕುಡ್ಕ ಸಂದು ಪದ ಮಾಡೋಕ್ಕಿಲ್ಲ, ಸಾಲ ಮಾಡಿಸ್ಬಿಟ್ಟು ಅದೇನೋ ಅಷ್ಟೇನು ಭಂಗ ಬಲ್ಗುದ್ದ, ಸಾಲ ಮಾಡಿಸ್ಬಿಟ್ಟು ಮದುವೆ ಮಾಡ್ಕೊಬರಕ್ಕೆ ಬಿಡು. ಆಮೇಲೆ ನೋಡೋದವ್ರಿಗೆ ಇಷ್ಟ ಬಂದರೆ ಮಗಳಿಗೆ ಏನಾದ್ರು ಮಾಡಬೇಕು ಅನ್ಸರೆ ಮಾಡಲಿ, ಇಲ್ಲಾಂದರೆ ಏನು ಮಾಡೋಕ್ಕಿಲ್ಲ. ಅಂದರೆ ಏನು ಅವ್ರು ಬಡಿಸ್ತಾರೆ ತಕ್ಕಂಗೆ ಮಗಳಿಗೆ ಒಂದು ಜೊತೆ ಬಟ್ಟೆಯೋ ಸಣ್ಣ ಪುಟ್ಟ ಪೂಜೆ ಗೀಜೆ ಖರ್ಚು ನೋಡ್ಕೊಳ್ಳಿ, ದೇವಸ್ಥಾನದಲ್ಲಿ ಸಾಕೋಕತ್ತೆ. ಇನ್ನು ಬೀಗ್ರೂಟುವ ಜೋರಾಗಿ ಮಾಡ್ಕೊಳಕ್ಕಾಯ್ತದೆ. ಸರಿ ಮೊದಲು ಹೆಣ್ಣು ನೋಡ್ಕೊ ಬಂದ್ಬಿಡಿ, ಆಮೇಲೆ ನೋಡೋದು ಅವ್ರು ಹೆಂಗೆ ಮಾತಾಡ್ತಾರೆ ಅದ್ರ ಮೇಲೆ ಮಾತಾಡಿವ್ರಂತೆ. ಮಾವ ಏನಂತು? ಏನಿಲ್ಲ, ಅವ್ರದ್ದೇನಿಲ್ಲ, ನಿಮ್ಮಿಷ್ಟ. ಯಾವುದೋ ಒಂದು ಹೆಣ್ಣು ನೋಡಿ ಅವನು ಅವ್ರಿಗೇನು ಅವ್ರೇನಿದ್ರ ಬಗ್ಗೆನೂ ನಾವೇ ನೋಡಬೇಕು, ನಾವೇ ಮಾಡಬೇಕು, ಒಂದು ದೊಡ್ಡ ಮನೆಯಿಂದನೇ ತಂದು ಮಾಡಬೇಕು ಅನ್ನೋದು ಏನೂ ಇಲ್ಲ. ಯಾವುದೋ ಒಂದು ಮನೆ ಆಯಿತು ಅನ್ಕ ಸುಮ್ಮನೆ ಅವರೇ. ಅಲ್ಲ ಕಣತ್ತೆ, ನಮ್ಮ ಕಾಲದಲ್ಲೆಲ್ಲ ಚೇರ್ಮನ್ರು ಮನೆ ಗಂಡು ಅಂದ್ಬಿಟ್ರೆ ಕೀವಲ್ಲಿ ನಿಂತಿರೋರು ಹೆಣ್ಣು ಕೊಡೋಕ್ಕೆ. ಈಗ ಗೌರ್ಮೆಂಟ್ ಕೆಲಸನೇ ಬೇಕು, ಗೌರ್ಮೆಂಟ್ ಕೆಲಸನೇ ಬೇಕು, ಇಲ್ಲ ಸಿಟಿಗೆ ಹೋಗ್ಬೇಕು ಅಂತಾರಲ್ಲತ್ತೆ. ಅಯ್ಯೋ ತಕೋ, ಅವ್ರಿಗೂ ಹೆಚ್ಚಾಗಿ ಬಾಳಾಟ ಬದುಕಾಟ ಮಡಿಕೊಂಡು ಕಷ್ಟಪಟ್ಟು ಗೈದಿ ಸೋಕಿಂದ ಬದುಕಕ್ಕೆ ಬರೋಕಿಲ್ಲ. ಬರೀ ಸೋಕಿನ ಕೇಳ್ತಾವೆ, ಇನ್ನೇನು ಮಾಡವು? ಸೋಕಿ ಕೇಳವಲ್ಲ ಇರಲಿ, ನಮ್ಮ ಮನೆ ಮಠ ಅತ್ತೆ ಮಾವ ಅವ್ವ ಅಪ್ಪ ಮನೆ ಅನ್ಕೊಂಡು ಜವಾಬ್ದಾರಿ ಇರೋವು ಬರಲಿ. ಬಾಡೂರು ಶ್ರೀಮಂತರು ಅಚ್ಚುಕಟ್ಟ ಯಾವ ಮನೇನ ಅವ್ರು ನೋಡ್ಕೊಂಡು ಅವ್ರ ಸಂಸಾರನ ಅವ್ರು ತೂಗಿಸ್ಕೊಂಡು ಹೋದ್ರೆ ಸಾಕು. ಅವ್ರ ಸಂಸಾರ ಅವ್ರು ನಿಭಾಯಿಸಕ್ಕೆ ಬಂದರೆ ಸಾಕೋಕತ್ತೆ. ಸುಮ್ಮನೆ ಸೋಕಿ ಮಾಡೋ ಐಟನೆಲ್ಲ ತಂದ್ಬಿಟ್ಟು ನಾವೇನು ಇಲ್ಲೇನು ಮಾಡೋದು? ನಾವೇ ಎಲ್ಲ ಕೆಲಸ ಮಾಡಿಕೊಟ್ಬಿಟ್ಟು ಆಮೇಲೆ ಕಾಲಿ ಕೈ ನೆಕ್ಬೇಕಾಯ್ತದೆ ಅಂತ ಸೋಕಿ ಐಟ್ಲು ಸೋಕಿ ಮನೆಗೆ ಸೇರ್ಕೊಳ್ಳಿ. ಇಲ್ಲಿಗೆ ನಮಗೆಲ್ಲ ಸರಿ ಹಾಕಿಲ್ಲ. ನಮಗೆ ಕಷ್ಟ ಗಿಷ್ಟ ಸುಖ ತಿಳಿದಿರವು ನಮ್ಮ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಕೆಂತ್ಕೊಂಡು ಹೋಗೋ ಮಕ್ಕಳಾದರೆ ಸಾಕು. ಇನ್ನೇನು ಆಸ್ತಿ ಬದುಕಟ್ಟೆಲ್ಲ ಇನ್ನೇನು ಮಾಡೋಕ್ಕೆ? ಗಿರ್ಜನ್ಗೆ ಒಬ್ಬ ಮಗ ಸಾಕು, ಬೇಕಾದಷ್ಟು ಅವನಿಗೆ. ಅಯ್ಯೋ ಸಾಕು ಬಿಡಿ, ಅದೇ ಬೇಕಾದಷ್ಟು ಕತೆ. ಏನೋ ಅದಕ್ಕಿಂತ ಬೇಕಾ? ಇರೋ ಒಬ್ಬ ಮಗನಿಗೆ ಮನೆ ಅದೇ, ಹೊಲ ಅದೇ, ತೋಟ ಅದೇ, ಅಚ್ಚುಕಟ್ಟಾಗಿ ದೊಡ್ಡ ಮನೆ ಅದೇ, ಇನ್ನು ಭಾಗ ಕೊಡಂಗಿಲ್ಲ, ಬದುಕಾಟ ಮಾಡಂಗಿಲ್ಲ, ಎಲ್ಲ ಚೆನ್ನಾಗದೆ ಸಾಕು ಕತ್ ತಕೊಳ್ಳಿ. ಅದಕ್ಕಿಂತ ಬೇಕಾ? ಹೆಣ್ಣು ಬರಬೇಕು ಅಂದ್ರೆ ಹೆಣ್ಣು ಪುಣ್ಯ ಮಾಡಿರ್ಬೇಕು ಕತೆ. ಏನೋ ಅವರೆಲ್ಲ ಪುಣ್ಯ ಮಾಡಿಲ್ಲ, ಪುಣ್ಯ ಮಾಡಿಲ್ದಾರ ಅವರೆಲ್ಲ ಬರಬೇಕು ಅಂದ್ರೆ ಆದದ? ಹಣೆ ಬರದಲ್ಲಿ ಯಾರ ಹೆಸರು ಬರ್ದಿರ್ತದೆ, ಯಾವ ಹಣ್ಣದ ಋಣ ಬರ್ದಿರ್ತದೆ, ಅದೇ ಕತೆ ತಿನ್ನಕ್ಕಾಗೋದು. ನೀನು ಹೇಳೋದು ಸರಿ ಕತ್ತಕ್ಕೋ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.